are going to discuss Election Commission of India. In Election Commission of India, okay, first of all, why Election Commission of India is in news? Because recently Election Commission of India delisted nearly 345 parties. Election Commission of India recently ಏನು ಮಾಡಿದೆ 345 ಪೊಲಿಟಿಕಲ್ ಪಾರ್ಟಿನ ಡಿಲಿಸ್ಟ್ ಮಾಡಿದೆ ಅಂತ ನ್ಯೂಸಲ್ಲಿದೆ. ನಾವು ಅದ್ರ ಬಗ್ಗೆ ಎಲ್ಲಾನು ಡೀಟೇಲ್ ಆಗಿ ನೋಡೋಣ. ವಾಟ್ ಈಸ್ ಡಿಲಿಸ್ಟಿಂಗ್, ವಾಟ್ ಈಸ್ ರಿಜಿಸ್ಟರ್ಡ್, ವಾಟ್ ಈಸ್ ಅನ್ರಿಜಿಸ್ಟರ್ಡ್, ವಾಟ್ ಈಸ್ ಡಿರೆಕಗ್ನೈಸ್ಡ್ ಅಂದರೆ ಏನು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಫಂಕ್ಷನ್ ಏನು, ಇದು ಯಾವ ಆರ್ಟಿಕಲಲ್ಲಿ ಮಾಡಿದ್ದಾರೆ, ಇದು ಯಾವ ಪಾರ್ಟ್ ಇದೆ ಇದಕ್ಕೆ. ಓಕೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹತ್ರ ಏನೇನು ಪವರ್ ಇದೆ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಅಂತಂದರೆ ಏನು, ಇದನ್ನೆಲ್ಲ ನೋಡ್ಕೊ ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ಬಿಫೋರ್ ಸ್ಟಾರ್ಟಿಂಗ್ ದ್ಯಾಟ್ ನೀವು ಒಂದು ಪೆನ್ನು ಮತ್ತು ಪೇಪರ್ ತೊಗೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ, ಸೊ ದ್ಯಾಟ್ ಯು ಕ್ಯಾನ್ ಮೇಕ್ ನೋಟ್ಸ್ ಔಟ್ ಆಫ್ ಇಟ್. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು, ಆರ್ಟಿಕಲ್ 324 to 329 under the part 15 of the constitution. ಆರ್ಟಿಕಲ್ 324 ಇಂದ ಆರ್ಟಿಕಲ್ 329 ಅಂಡರ್ ಪಾರ್ಟ್ 15 ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಡಿಕ್ಲೇರ್ ಇದೆ. ಅದಕ್ಕೆ ಇದರಿಂದ ಪವರ್ ಬಂದಿದೆ. ಓಕೆ, ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದೇನು ಮಾಡಿದೆ ರೀಸೆಂಟ್ಲಿ 300+ ಪೊಲಿಟಿಕಲ್ ಪಾರ್ಟೀಸ್ ಏನು ಮಾಡಿದೆ, ಪೊಲಿಟಿಕಲ್ ಪಾರ್ಟೀಸ್ನ ಏನು ಮಾಡಿದ್ದಾರೆ, ಡಿಲಿಸ್ಟ್ ಮಾಡಿದ್ದಾರೆ. ವೈ ದೇ ಮೇಡ್ ಡಿಲಿಸ್ಟೆಡ್? ಓಕೆ, ನಾನು ಅದಕ್ಕಿಂತ ಮುಂಚೆ ಒಂದು ಡಾಟಾ ಹೇಳ್ತೀನಿ ನಿಮಗೆ. ಆ ಡೇಟಾ ಕೇಳಿ ನಿಮಗೆ ಶಾಕ್ ಆಗುತ್ತೆ. ನಿಯರ್ಲಿ 2800 ಪೊಲಿಟಿಕಲ್ ಪಾರ್ಟೀಸ್ ಆರ್ ದೇರ್ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ನಿಯರ್ಲಿ 2800 ಪೊಲಿಟಿಕಲ್ ಪಾರ್ಟಿ ಏನಾಗಿದೆ, ರಿಜಿಸ್ಟರ್ಡ್ ಆಗಿದೆ. ಈ ಥರ ಪೊಲಿಟಿಕಲ್ ಪಾರ್ಟೀಸ್ನ ಏನಂತಾರೆ, ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಅಂತ ಕರೀತಾರೆ. ಓಕೆ, ನಿಯರ್ಲಿ 2800. ಬಟ್ ರೀಸೆಂಟ್ಲಿ 2024 ಎಲೆಕ್ಷನ್ ಆಯಿತು. ಆ ಎಲೆಕ್ಷನಲ್ಲಿ ಓನ್ಲಿ 740 ಪೊಲಿಟಿಕಲ್ ಪಾರ್ಟೀಸ್ ಆರ್ ಕಂಟೆಸ್ಟೆಡ್ ದ ಎಲೆಕ್ಷನ್. ಹೌದು, ನಾನು ಹೇಳಿದೆ 2800 ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳಿದೆ, ಅದರಲ್ಲಿ ಓನ್ಲಿ 740 ಪೊಲಿಟಿಕಲ್ ಪಾರ್ಟಿ ಕಂಟೆಸ್ಟ್ ಆಗಿದೆ. ಓಕೆ, ಅಪ್ರಾಕ್ಸಿಮೇಟ್ಲಿ. ಓಕೆ, ನಿಯರ್ಲಿ 70% ಆಫ್ ದ ಪೊಲಿಟಿಕಲ್ ಪಾರ್ಟಿ ಎಲ್ಲಿ ಹೋಯಿತು? ಓನ್ಲಿ ಇಷ್ಟೇ ಕಂಟೆಸ್ಟ್ ಮಾಡಿರೋದು. ಇವೆಲ್ಲ ಪೊಲಿಟಿಕಲ್ ಪಾರ್ಟಿ ಎಲ್ಲಿ ಹೋದವು? ಸೊ ಟು ಫೈಂಡ್ ಇಟ್ ಔಟ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡ್ತು ಅಂತಂದರೆ ಒಂದು ಸರ್ವೆ ಮಾಡಿದೆ. ಯಾವ ಥರ ಅಂತಂದರೆ ದ ಪೊಲಿಟಿಕಲ್ ಪಾರ್ಟಿ ವಿಚ್ ಡಿಡ್ ನಾಟ್ ಕಂಟೆಸ್ಟೆಡ್ ಸಿನ್ಸ್ ಫ್ರಮ್ ಲಾಸ್ಟ್ 6 years. ಯಾವ್ಯಾವ ಪೊಲಿಟಿಕಲ್ ಪಾರ್ಟೀಸ್ 6 yearsಯಿಂದ ಕಂಟೆಸ್ಟ್ ಮಾಡಿಲ್ವಲ್ಲ ಆ ಪಾರ್ಟೀಸ್ದು ಒಂದು ಲಿಸ್ಟ್ ಮಾಡಿ, ಮತ್ತು ಕೆಲವೊಂದು ಪಾರ್ಟೀಸ್ದು ಫಿಸಿಕಲ್ ಅಡ್ರೆಸ್ಸೇ ಇಲ್ಲ ಗುರು, ಸುಮ್ಮನೆ ರಿಜಿಸ್ಟರ್ ಮಾಡಿದ್ದಾರೆ, ಅವ್ರ ಫಿಸಿಕಲ್ ಅಡ್ರೆಸ್ ಇಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಅದು ಆಫೀಸೇ ಇಲ್ಲ ಪೊಲಿಟಿಕಲ್ ಪಾರ್ಟಿ ಅಂತ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಆ ಥರ ಫಿಸಿಕಲ್ ಅಡ್ರೆಸ್ ಯಾವ್ಯಾವ ಪೊಲಿಟಿಕಲ್ ಪಾರ್ಟಿ ಇಲ್ಲ, ಆ ಥರ ಪೊಲಿಟಿಕಲ್ ಪಾರ್ಟೀಸು, ಮತ್ತು 6 years ಇಂದ ಯಾವುದೇ ಪೊಲಿಟಿಕಲ್ ಪಾರ್ಟಿ ನಾಟ್ ಕಂಟೆಸ್ಟೆಡ್ ಇನ್ ದ ಎಲೆಕ್ಷನ್, ಈ ಥರ ಯಾವ್ಯಾವ ಪೊಲಿಟಿಕಲ್ ಪಾರ್ಟೀಸ್ ಇದಾವಲ್ಲ ಅದನ್ನೆಲ್ಲ ಏನು ಮಾಡಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡಿಲಿಸ್ಟ್ ಮಾಡಿದೆ. ಓಕೆ, ಡಿಲಿಸ್ಟ್ ಫಸ್ಟ್ ಅದು ರಿಜಿಸ್ಟರ್ ಹೆಂಗಾಯಿತು, ರಿಜಿಸ್ಟರ್ ಆದಮೇಲೆ ಏನಕ್ಕೆ ಡಿಲಿಸ್ಟ್ ಮಾಡಿದ್ರು ಅಂತ ನಾವೆಲ್ಲರೂ 1 by 1 ಡೀಟೇಲಾಗಿ ನೋಡೋಣ. ಐ ಥಿಂಕ್ ಇವಾಗ ಇದು ಕರೆಂಟ್ ಅಫೇರ್ಸ್ ಇದು ಏನಿದೆ ಅಲ್ಲ, ಇದು ನ್ಯೂಸ್ ಸೀರಿಯಸ್ನೆಸ್ ನಿಮಗೂ ಗೊತ್ತಾಯಿತು ಅನ್ಸುತ್ತೆ. ಯಾಕಂದರೆ 2800 ಪೊಲಿಟಿಕಲ್ ಪಾರ್ಟೀಸ್ ಇದ್ದರೂ ಓನ್ಲಿ ಇಷ್ಟೇ ಪೊಲಿಟಿಕಲ್ ಪಾರ್ಟಿ ಕಂಟೆಸ್ಟ್ ಮಾಡಿದ್ದಾರೆ. ಏನಕ್ಕೆ ದೇ ಆರ್ ರಿಜಿಸ್ಟರಿಂಗ್ ಆ್ಯಂಡ್ ದೇ ಆರ್ ನಾಟ್ ಕಂಟೆಸ್ಟಿಂಗ್ ದ ಎಲೆಕ್ಷನ್ ಅಂತ ನಾವೆಲ್ಲ ರೀಸನ್ ನೋಡೋಣ. ಯಾಕೆ ಅವ್ರು ರಿಜಿಸ್ಟರ್ ಮಾಡ್ತಿದ್ದಾರೆ ಆದರೆ ಕಂಟೆಸ್ಟ್ ಏನಕ್ಕೆ ಮಾಡ್ತಿಲ್ಲ ಅಂತಂದರೆ ದೇರ್ ಆರ್ ಸಮ್ ಪ್ರೊವಿಷನ್ಸ್. ಇಫ್ ದೇ ಆರ್ ರಿಜಿಸ್ಟರ್ಡ್ ಅಂಡರ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅವ್ರನ್ನ ಏನಂತಾರೆ, ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟಿ ಅಂತ ಕರೀತಾರೆ. ಓಕೆ, ಪಾರ್ಟಿ ಅಂತ ಕರೀತಾರೆ. ಒನ್ಸ್ ದ ಪಾರ್ಟಿ ಬಿಕಮ್ ರಿಜಿಸ್ಟರ್ಡ್, ಓಕೆ, ವಾಟ್ ಆಲ್ ಬೆನಿಫಿಟ್ ದೇ ಗೆಟ್ ಬೆನಿಫಿಟ್ ಆಫ್ ಟ್ಯಾಕ್ಸ್ ಎಕ್ಸಂಪ್ಷನ್ ಇರುತ್ತೆ. ಆ ಇನ್ಕಮ್ ಟ್ಯಾಕ್ಸಲ್ಲಿ ಅವ್ರಿಗೆ ಟ್ಯಾಕ್ಸ್ ಕಟ್ಟೋ ನೀಡಿರಲ್ಲ. ಯಾಕೆ? Because if you create a XYZ political party, if you register under RPA Act 1951, you don't need to pay the tax for the fund which you are receiving to the political party. ನಿಮ್ಮ ಪೊಲಿಟಿಕಲ್ ಪಾರ್ಟಿಗೆ ಏನೇ ಒಂದು ಫಂಡ್ ಅಂತ ಬಂದರೆ ಆ ಫಂಡಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಮತ್ತೇನಿದೆ ಅಂತಂದರೆ ಯು ಗೆಟ್ ಅ 20 ಸ್ಟಾರ್ ಕ್ಯಾಂಪೇನರ್.
ನಿಮಗೆ ಏನಾಗುತ್ತೆ 20 ಸ್ಟಾರ್ನ ಕ್ಯಾಂಪೇನ್ ಮಾಡೋದು ಫೆಸಿಲಿಟಿ ಸಿಗುತ್ತೆ. ಅಂದರೆ ನೀವು ನೋಡಿದರೆ ಎಲೆಕ್ಷನ್ ಟೈಮಲ್ಲೆಲ್ಲ ಸ್ಟಾರ್ ಕ್ಯಾಂಪೇನ್ ಬಂದು ಸ್ಟಾರ್ಸ್ ಎಲ್ಲ ಬಂದು ಕ್ಯಾಂಪೇನ್ ಮಾಡ್ತಾರೆ, ಪ್ರಮೋಷನ್ಸ್ ಮಾಡ್ತಾರೆ, ಅಡ್ವರ್ಟೈಸಸ್ ಅಂದರೆ ರೋಡ್ ಮೇಲೆಲ್ಲ ಹಿಂಗೆ ಶೋ ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾರಲ್ಲ. ಸೊ ಅದು ಇಲ್ಲಿಂದ ಬಂದಿರೋ ಪವರ್. ಓಕೆ, ಮತ್ತೊಂದು ಅಂತಂದರೆ ದೇ ಗೆಟ್ ದ ಕಾಮನ್ ಸಿಂಬಲ್. ಅವ್ರಿಗೆ ಒಂದು ಕಾಮನ್ ಸಿಂಬಲ್ ಕೊಡ್ತಾರೆ. ಬಿಕಾಸ್ ನೀವು ನೋಡಿ, ನಿಮ್ಮ ಊರಲ್ಲಿ ಗ್ರಾಮ ಪಂಚಾಯತಿನಲ್ಲೆಲ್ಲ ಎಲೆಕ್ಷನ್ ಮಾಡಿದಾಗ ಯಾರೋ ಒಂದು ತಕಡಿ ಇಟ್ಕೊತಾರೆ, ಯಾರೋ ಒಂದು ಬಸ್ ಇಟ್ಕೊತಾರೆ. ದೇ ವಿಲ್ ಕೀಪ್ ದೇರ್ ಓನ್. ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹತ್ರ ಒಂದು ಲಿಸ್ಟ್ ಇರುತ್ತೆ. ಆ ಲಿಸ್ಟಲ್ಲಿ ಕೆಲವೊಂದು ಸಿಂಬಲ್ಸ್ನ ಅವರಿಗೆ ಅಲಾಟ್ ಮಾಡ್ತಾರೆ. ಓಕೆ, ದೀಸ್ ಆಲ್ ಬೆನಿಫಿಟ್ಸ್ ದೇ ಗೆಟ್ ಒನ್ಸ್ ದೇ ಡಿಕ್ಲೇರ್ಡ್ ಆಸ್ ಅ ರಿಜಿಸ್ಟರ್ಡ್ ಪಾರ್ಟಿ. ಬಟ್ ದೇ ಆರ್ ಅನ್ರೆಕಗ್ನೈಸ್ಡ್. ರಿಮೆಂಬರ್, ಅವ್ರು ರಿಜಿಸ್ಟರ್ ಅಷ್ಟೇ ಆಗಿರೋದು, ಅವ್ರು ರೆಕಗ್ನೈಸ್ ಆಗಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಯಿಂದ ಅವರು ರೆಕಗ್ನೈಸ್ ಆಗಿಲ್ಲ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೆಕಗ್ನೈಸ್ ಆ್ಯಂಡ್ ಅನ್ರೆಕಗ್ನೈಸ್ಡ್? ಈ ಪಾರ್ಟಿನ ನಾವು ಏನಕ್ಕೆ ಅನ್ರೆಕಗ್ನೈಸ್ಡ್ ಅಂತ ಕರಿತೀವಿ ಅಂತ ಮುಂದೆ ನೋಡೋಣ. ಓಕೆ, ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಇವಾಗ ನಾನು ಹೇಳಿದೆ 2800+ ಪೊಲಿಟಿಕಲ್ ಪಾರ್ಟೀಸ್ ಆರ್ ರಿಜಿಸ್ಟರ್ಡ್, ಬಟ್ ಓನ್ಲಿ 750 or 40 ಪೊಲಿಟಿಕಲ್ ಪಾರ್ಟೀಸ್ ಆರ್ ಕಂಟೆಸ್ಟಿಂಗ್. ನಿಯರ್ಲಿ 70% ಪೊಲಿಟಿಕಲ್ ಪಾರ್ಟೀಸ್ ಎಲ್ಲಿ ಹೋದ್ವು? ಅವ್ರು ಏನು ಮಾಡ್ತಾರೆ, ಜಸ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಟ್ಯಾಕ್ಸ್ ಎಕ್ಸಂಪ್ಷನ್ ಏನಿದೆ, ಈ ಬೆನಿಫಿಟ್ಗೋಸ್ಕರ ಏನು ಮಾಡ್ತಾರೆ ಅವರು, ಈ ಟ್ಯಾಕ್ಸ್ ಬೆನಿಫಿಟ್ಗೋಸ್ಕರ ಏನು ಮಾಡ್ತಾರೆ, ಅವರು ಏನೇ ಬ್ಲ್ಯಾಕ್ ಮನಿ ಇದ್ರು, ಎಲ್ಲಿಂದನೇ ಬ್ಲ್ಯಾಕ್ ಮನಿ ತೊಗೊಂಡು, ಇಲ್ಲ ಏನೇ ಮಾಲ್ ಪ್ರಾಕ್ಟೀಸ್ ಮಾಡೋದಿದ್ರು ಒಂದು ಮನಿ ಪೊಲಿಟಿಕಲ್ ಪಾರ್ಟಿ ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿ ಏನು ಮಾಡ್ತಾರೆ, ಈ ಥರ ಮಾಲ್ ಪ್ರಾಕ್ಟೀಸು ಮಿಸ್ಯೂಸ್ ಮಾಡ್ಕೊತಾರೆ ಪೊಲಿಟಿಕಲ್ ಪಾರ್ಟಿನ. ಸೊ ಫಾರ್ ದ್ಯಾಟ್ ಅವ್ರು ಏನು ಮಾಡ್ತಾರೆ, ಜಸ್ಟ್ ರಿಜಿಸ್ಟ್ರೇಷನ್ ಮಾಡಿ ಎಲೆಕ್ಷನ್ ಕಂಟೆಸ್ಟೇ ಮಾಡೋದಿಲ್ಲ. ಸೊ ಈ ಥರ ಮಾಲ್ ಪ್ರಾಕ್ಟೀಸ್ ಮಾಡಬಾರ್ದು, ಮಿಸ್ಯೂಸ್ ಮಾಡಬಾರ್ದು ಅನ್ನೋದಕ್ಕೆ ಏನು ಮಾಡಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸರ್ವೆ ಮಾಡಿ ಯಾರು 6 ಇಯರ್ಸಿಂದ ಪಾರ್ಟಿಸಿಪೇಟ್ ಮಾಡಿಲ್ಲ ಮತ್ತು ಯಾರ್ದು ಫಿಸಿಕಲ್ ಅಡ್ರೆಸ್ ಇಲ್ಲ, ಫಿಸಿಕಲ್ ಅಡ್ರೆಸ್ಸೇ ಇಲ್ಲ ಅಂತಂದರೆ ಅಂಥ ಪಾರ್ಟಿನ ಡಿಲಿಸ್ಟ್ ಮಾಡಿದ್ದೆ. ಡಿಲಿಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ದೇ ಆರ್ ನಾಟ್ ಸೂಟ್ ನೆಕ್ಸ್ಟ್ ಟೈಮ್ ಫಾರ್ ದ ಕಂಟೆಸ್ಟ್ ಆಫ್ ದ ಎಲೆಕ್ಷನ್. ಅವರು ನೆಕ್ಸ್ಟ್ ಟೈಮ್ ಏನು ಎಲೆಕ್ಷನ್ ಕಂಟೆಸ್ಟ್ ಮಾಡೋ ಹಾಗಿಲ್ಲ. ಬಿಕಾಸ್ ದೇರ್ ಈಸ್ ನೋ ನೀಡ್. ನಮಗೆ ಅವ್ರು ಕಂಟೆಸ್ಟ್ ಮಾಡೋ ನೀಡು ಇಲ್ಲ. ಯಾಕೆ? ಅವ್ರು ಜಸ್ಟ್ ದೇ ರಿಜಿಸ್ಟರ್ಡ್ ಫಾರ್ ಸಮ್ ಅದರ್ ರೀಸನ್. ಓಕೆ, ಆ ಥರ ಎಲ್ಲ ಜಂಕ್ಸ್ನ ಎಲ್ಲ ತೆಗಿಯೋಕ್ಕೋಸ್ಕರ ಏನು ಮಾಡಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರೀಸೆಂಟ್ಲಿ ಡಿಲಿಸ್ಟ್ ಮಾಡಿದ್ದೆ. ಓಕೆ, ಇವಾಗ ನಾನು ಹೇಳಿದೆ ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ. ಎನಿ ಪಾರ್ಟಿ ದೇ ಬಿಕಮ್ ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ, ದೇ ಶುಡ್ ಪ್ಲೇಸ್ ದ ಕಾನ್ಸ್ಟಿಟ್ಯೂಷನ್. ಅವ್ರು ಏನು ಮಾಡಬೇಕು, ಕಾನ್ಸ್ಟಿಟ್ಯೂಷನ್ನ ಫಾಲೋ ಮಾಡಬೇಕು. ದೇ ಶುಡ್ ಅವರು ಮಸ್ಟ್ ಇದು ಕಾನ್ಸ್ಟಿಟ್ಯೂಷನ್ನ ಏನು ಮಾಡಬೇಕು, ಫಾಲೋ ಮಾಡಿ. ಲಾಸ್ ಏನೇನು ಕಾನ್ಸ್ಟಿಟ್ಯೂಷನಲ್ ಲಾಸ್ ಇರುತ್ತಲ್ಲ ಅದನ್ನೆಲ್ಲ ಫಾಲೋ ಮಾಡಬೇಕು. ಮತ್ತು ದೇ ಶುಡ್ ಪ್ರಮೋಟ್ ಡೆಮೋಕ್ರಸಿ, ಸೆಕ್ಯುಲರಿಸಮ್ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ಇವಾಗ ಯಾರೋ ಒಂದು ಪೊಲಿಟಿಷಿಯನ್ಸ್ ಬಂದು ಏನೇ ಒಂದು ಹರ್ಟ್ಫುಲ್ ಸ್ಟೇಟ್ಮೆಂಟ್ ಕೊಡೋ ಹಾಗಿಲ್ಲ. ಸೊ ಅವರು ಈ ಥರ ಎಲ್ಲ ಇದನ್ನೆಲ್ಲ ಪ್ರಮೋಟ್ ಮಾಡಬೇಕು. ಮತ್ತು ದೇ ಶುಡ್ ಪ್ರಮೋಟ್ ದೇರ್ ಇನ್ನರ್ ಪಾರ್ಟಿ ಎಲೆಕ್ಷನ್. ಅವರು ಅವ್ರದ್ದೇ ಆದ ಪಾರ್ಟಿನಲ್ಲಿ ಇನ್ನರ್ ಪಾರ್ಟಿ ಎಲೆಕ್ಷನ್ ಮಾಡಬೇಕು ಟು ಮೇಂಟೈನ್ ಡೆಮೋಕ್ರಸಿ. ಇನ್ನರ್ ಪಾರ್ಟಿ ಎಲೆಕ್ಷನ್ನ ಮಾಡಬೇಕು. ಇಫ್ ದೇ ಡೋಂಟ್ ಡೂ ದೀಸ್ ಆಲ್, ಇಫ್ ದೇ ಡೋಂಟ್ ಫಾಲೋ, if they don't contest, if they don't have physical address, if they don't do this all, then it is considered ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಅವ್ರ ಮೇಲೆ ಒಂದು ಆ್ಯಕ್ಷನ್ ತಗೊಳುತ್ತೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಎಕ್ಸ್ಪ್ಲಿಸಿಟ್ ಪವರ್ ಇಲ್ಲ ಡಿಲಿಸ್ಟ್ ಮಾಡೋದು. ಓಕೆ, ಅದಕ್ಕೆ ಯಾವುದೇ ಒಂದು ಲಾನಲ್ಲಿ, ಯಾವುದೇ ಒಂದು ಆ್ಯಕ್ಟಲ್ಲಿ ಎಕ್ಸ್ಪ್ಲಿಸಿಟ್ ಪವರನ್ನು ಮೆನ್ಷನ್ ಮಾಡಿಲ್ಲ. ಆದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೆಲವೊಂದು ಸ್ಟೇಟ್ಮೆಂಟಿಂದ ಏನು ಮಾಡುತ್ತೆ, ಇದನ್ನು ಡೆರೈವ್ ಮಾಡ್ಕೊಳ್ಳುತ್ತೆ. ಓಕೆ, ಇಂಡೈರೆಕ್ಟ್ಲಿ ಡೆರೈವ್ ಮಾಡ್ಕೊಳ್ಳುತ್ತೆ, ನನಗಿದು ಪವರ್ ಇದೆ ಅಂತ. ಬಟ್ ಎಕ್ಸ್ಪ್ಲಿಸಿಟ್ ಪವರ್ ಇಲ್ಲ. ನಿಮಗೆ ಎಕ್ಸಾಮಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾವ್ ಎಕ್ಸ್ಪ್ಲಿಸಿಟ್ ಪವರ್ ಆನ್ ಡಿಲಿಸ್ಟಿಂಗ್ ದ ಪೊಲಿಟಿಕಲ್ ಪಾರ್ಟೀಸ್ ಅಂತ ಇದ್ದರೆ ಅದು ರಾಂಗ್ ಅಂತ ಅರ್ಥ. ಗಾಟ್ ಇಟ್? ಇವಾಗ ನಾನು ರಿಜಿಸ್ಟರ್ಡ್ ಹೇಳಿದೆ, ಅನ್ರಿಜಿಸ್ಟರ್ಡ್ ಅಂತ ಹೇಳಿದೆ. ರಿಜಿಸ್ಟರ್ಡ್ ಅಂದರೆ ಏನು? ರಿಜಿಸ್ಟರ್ಡ್ ಪಾರ್ಟಿಗೂ ಅನ್ರಿಜಿಸ್ಟರ್ಡ್ ಪಾರ್ಟಿಗೂ ಏನು ಡಿಫ್ರೆನ್ಸು? ಮತ್ತು ಇನ್ನೂ ಒಂದಿದೆ, ರಿಜಿಸ್ಟರ್ಡ್ ಮತ್ತು ರೆಕಗ್ನೈಸ್ಡ್ ಮತ್ತು ಡಿರೆಕಗ್ನೈಸ್ಡ್. ಅನ್ರಿಜಿಸ್ಟರ್ಡ್ ಬೇರೆ, ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟಿ ಬೇರೆ, ಡಿರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟಿ ಬೇರೆ. ಸೊ ನಾನು ಹೇಳಿದೆ ಡಿಲಿಸ್ಟಿಂಗ್, ಇದು ಡಿರಿಜಿಸ್ಟ್ರೇಷನ್. ದಿಸ್ ಯು ಗಾಟ್ ಅಂಡರ್ಸ್ಟ್ಯಾಂಡ್ ಆಯಿತು ನನಗನ್ಸುತ್ತೆ. ನಿಮಗೆಲ್ಲ ಇದು ಅರ್ಥ ಆಗಿದೆ ಅನಿಸುತ್ತೆ. ಇವಾಗ ನಾವೇನು ಮಾಡೋಣ, ರಿಜಿಸ್ಟರ್ಡ್ ಪೊಲಿಟಿಕಲ್ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಬಗ್ಗೆ ತಿಳ್ಕೊಳ್ಳೋಣ. ಇಫ್ ಎನಿ ಪಾರ್ಟಿ ರೆಕಗ್ನೈಸ್ ಅಂತ ಆಗಬೇಕಂದ್ರೆ ಆ ಪಾರ್ಟಿ ಐದರ್ ದೇ ಶುಡ್ ಫುಲ್ಫಿಲ್ ನ್ಯಾಷನಲ್ ಪಾರ್ಟಿ ಆರ್ ಸ್ಟೇಟ್ ಪಾರ್ಟಿ 4 or more ಸ್ಟೇಟ್ಸ್. ನ್ಯಾಷನಲ್ ಪಾರ್ಟಿ ಇಲ್ಲ ಸ್ಟೇಟ್ ಪಾರ್ಟಿ ಆದರೆ ಅದನ್ನು ರೆಕಗ್ನೈಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನ್ಯಾಷನಲ್ ಪಾರ್ಟಿ ಮತ್ತು ಸ್ಟೇಟ್ ಪಾರ್ಟಿ ಆಗೋಕ್ಕೆ ಕೆಲವೊಂದು ಕ್ರೈಟೇರಿಯಾ ಇದೆ. ಓಕೆ, ಆ ಕ್ರೈಟೇರಿಯಾ ಆ ಪೊಲಿಟಿಕಲ್ ಪಾರ್ಟಿ ಏನು ಮಾಡಬೇಕು, ಫುಲ್ಫಿಲ್ ಮಾಡಬೇಕು. ಪ್ರೆಸೆಂಟ್ಲಿ ಆಸ್ ಆಫ್ ನೌ ವಿ ಹ್ಯಾವ್ 6 national party. As you know, BJP, Congress, Bahujan Party. So these are the
ಸಮ್ ಆರ್ ನ್ಯಾಷನಲ್ ಪಾರ್ಟಿ. ನ್ಯಾಷನಲ್ ಪಾರ್ಟಿ ಇರಬೇಕಂತಂದರೆ ಏನು ಕ್ರೈಟೇರಿಯಾ ಇದೆ ಅಂತಂದರೆ ದೇ ಶುಡ್ ಫುಲ್ಫಿಲ್ 6% ಆಫ್ ವ್ಯಾಲಿಡ್ ವೋಟ್ಸ್ ಇನ್ ದ ಜನರಲ್ ಎಲೆಕ್ಷನ್. ಅಂದರೆ ಲೋಕಸಭಾ ಎಲೆಕ್ಷನಲ್ಲಿ ಅವ್ರಿಗೆ 6% ವ್ಯಾಲಿಡ್ ವೋಟ್ಸು ಸಿಕ್ಕಿರಬೇಕು. ಇಲ್ಲ ಅಂದರೆ 2% ಸೀಟ್ಸ್ ಆಫ್ MP 2% ಸೀಟ್ಸ್ ಆಫ್ MP, ಇಲ್ಲ 6% ಆಫ್ ವ್ಯಾಲಿಡ್ ವೋಟ್ಸ್ ಇನ್ ದ ಲೋಕಸಭಾ ಎಲೆಕ್ಷನ್ ಆರ್ 2% ಆಫ್ ಸೀಟ್ಸ್ ಇನ್ ದ ಲೋಕಸಭಾ. ಓಕೆ, ಟೋಟಲ್ 100% ಸೀಟ್ ಇದ್ದರೆ ಅದರಲ್ಲಿ 2% ಆ ನ್ಯಾಷನಲ್ ಪಾರ್ಟಿ, ಆ ಪಾರ್ಟಿ ಸಿಕ್ಕರೆ ಅದನ್ನು ನ್ಯಾಷನಲ್ ಪಾರ್ಟಿ ಅಂತ ಕರೀತಾರೆ. ಇವಾಗ ಸ್ಟೇಟ್ ಪಾರ್ಟಿ ಕ್ರೈಟೇರಿಯಾ ಏನು, ಈ ಸ್ಟೇಟ್ ಪಾರ್ಟಿ ಕ್ರೈಟೇರಿಯಾ ಏನು ಅಂತ ನೀವು ನನಗೆ ನೋಡಿಕೊಂಡು ಹೇಳಬೇಕು. ಯಾಕಂದರೆ ಒನ್ಸ್ ಯು ರಿಸರ್ಚ್ ಅಬೌಟ್ ಎನಿಥಿಂಗ್, ನೀವು ಯಾವುದೇ ಒಂದು ಬಗ್ಗೆ ರಿಸರ್ಚ್ ಮಾಡಿದರೆ, ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದರೆ ಅದು ನಿಮಗೆ ಯಾವತ್ತೂ ಮರೆಯಲ್ಲ. ಸೊ ಇದ್ರ ಬಗ್ಗೆ ತಿಳ್ಕೊಂಡು ಕಮೆಂಟ್ ಮಾಡಿ. ಓಕೆ, ಐ ವಿಲ್ ಸಿ ದ ಕಮೆಂಟ್ ಹೂ ಆಲ್ ಡು. ಇವಾಗ ರೆಕಗ್ನೈಸ್ ಮಾಡಿದ್ರು, ದೆನ್ ವೈ ದೇ ಆರ್ ಮೇಕಿಂಗ್ ಡಿ-ರೆಕಗ್ನೈಸ್? ಕೆಲವೊಂದು ಪಾರ್ಟಿನ ರೆಕಗ್ನೈಸ್ ಮಾಡ್ತಾರೆ, ಅದಾದಮೇಲೆ ಇಫ್ ದೇ ಡೋಂಟ್ ಫಿಲ್ ದೇ ಮೇಕ್ ಅವರನ್ನು ಡಿ-ರೆಕಗ್ನೈಸ್ ಮಾಡ್ತಾರೆ. ಡಿ-ರೆಕಗ್ನೈಸ್ ಅಂತಂದರೆ ವಿತ್ಡ್ರಾಯಿಂಗ್ ಫ್ರಮ್ ದ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟಿ. ಇವಾಗ ಯಾವುದಾದ್ರೂ ಒಂದು ಪಾರ್ಟಿ ರೆಕಗ್ನೈಸ್ ಇದ್ದರೆ ಅದರಿಂದ ವಿತ್ಡ್ರಾ ಮಾಡೋದೇನಂತಾರೆ ಡಿ-ರೆಕಗ್ನೈಸೇಷನ್ ಆಫ್ ದ ಪೊಲಿಟಿಕಲ್ ಪಾರ್ಟಿ. ಡಿ-ರೆಕಗ್ನೈಸೇಷನ್ ಅಂತಂದರೆ ಇದು ಪವರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇದೆ. ಇವಾಗ ಇಫ್ ದೇ ಡೋಂಟ್ ಫಾಲೋ ದ ಮಾಡಲ್ ಕೋಡ್ ಆಫ್ ಕಂಡಕ್ಟ್, ಇವಾಗ ಎಲೆಕ್ಷನ್ ಟೈಮಲ್ಲಿ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಇರುತ್ತೆ. ಎಲೆಕ್ಷನ್ ಮುಂಚೆನೂ 1 ತಿಂಗಳು ಮುಂಚೆ 2 ತಿಂಗಳು ಮುಂಚೆ ಏನಾಗುತ್ತೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್. ಅದನ್ನು ಏನಾದರೂ ಅವ್ರು ವೈಲೇಷನ್ ಮಾಡಿದರೆ, ಮತ್ತು ಇಫ್ ದೇ ಡೋಂಟ್ ಫಾಲೋ ದ ಕಾನ್ಸ್ಟಿಟ್ಯೂಷನ್ ಲಾನ ಬ್ರೇಕ್ ಮಾಡಿದರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಲಾನ ಬ್ರೇಕ್ ಮಾಡಿದರೆ, ಮತ್ತು ಇಫ್ ದೇ ಡೋಂಟ್ ಪ್ರೊವೈಡ್ ದೇರ್ ಆಡಿಟ್, ಅವ್ರ ಎಲೆಕ್ಷನ್ನಲ್ಲಿ ಏನೇನು ಫೈನಾನ್ಷಿಯಲ್ ರಿಪೋರ್ಟ್ ಇರುತ್ತಲ್ಲ ಅದನ್ನೇನಾದ್ರು ಪ್ರೊವೈಡ್ ಮಾಡಿಲ್ಲ ಅಂತಂದರೆ ದೋಸ್ ಟೈಪ್ ಆಫ್ ಪಾರ್ಟೀಸ್ ಏನು ಮಾಡ್ತಾರೆ, ಪಾರ್ಟಿಗಳನ್ನು ಡಿ-ರೆಕಗ್ನೈಸ್ ಅಂತ ಮಾಡ್ತಾರೆ. ಒನ್ಸ್ ದ ಪಾರ್ಟೀಸ್ ಗೆಟ್ ಡಿ-ರೆಕಗ್ನೈಸ್ಡ್, ಇಟ್ ಡಸಂಟ್ ಮೀನ್ ದ್ಯಾಟ್ ಅವರು ಕಂಟೆಸ್ಟ್ ಮಾಡೋ ಹಾಗೇ ಇಲ್ಲ ಅಂತಲ್ಲ, ಅವರು ಕಂಟೆಸ್ಟ್ ಮಾಡಬಹುದು. ಬಟ್ ಅವರಿಗೆ ರೆಕಗ್ನೈಸಲ್ಲಿ ಏನೇನು ಫೆಸಿಲಿಟಿ ಸಿಗುತ್ತಲ್ಲ ಆ ಫೆಸಿಲಿಟಿ ಡಿ-ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟಿಗೆ ಸಿಗಲ್ಲ. ಆದರೆ ಒಂದು ಪಾರ್ಟಿನ ಡಿ-ಲಿಸ್ಟ್ ಮಾಡಿದರೆ ಆ ಪಾರ್ಟಿ ಏನಾಗುತ್ತೆ, ಎಲೆಕ್ಷನ್ಗೆ ನೆಕ್ಸ್ಟ್ ಸೂಟ್ ಇರಲ್ಲ. ದೇ ಡೋಂಟ್ ಕಂಟೆಸ್ಟ್ ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ಎಲೆಕ್ಷನ್. ಓಕೆ, ಐ ಥಿಂಕ್ ಡಿ-ಲಿಸ್ಟಿಂಗ್ ಮತ್ತು ರೆಕಗ್ನೈಸೇಷನ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಹಿಯರ್ they don't contest, here they contest but they don't get a recognized facility. So what is recognized here then nimge, they should be national party or state party. But what are the benefit they get once they registered, once they recognized? Na register ಆದಮೇಲೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದೆ ನಿಮಗೆ, ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, 20 ಸ್ಟಾರ್ ಕ್ಯಾಂಪೇನರ್ ಸಿಗುತ್ತೆ. ಸ್ಟಾರ್ ಕ್ಯಾಂಪೇನರ್ ವೇರಿ ಆಗ್ತಾ ಇರುತ್ತೆ, ಫಿಕ್ಸ್ ಅಲ್ಲ, ಇದು ವೇರಿ ಆಗ್ತಾ ಇರುತ್ತೆ, ನೀವು ಅಪ್ಡೇಟ್ ಇರಬೇಕು. 20 ಸ್ಟಾರ್ ಕ್ಯಾಂಪೇನರ್ಸ್ ಇರುತ್ತೆ, ಮತ್ತು ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ, ಮತ್ತು ಅವ್ರಿಗೊಂದು ಕಾಮನ್ ಸಿಂಬಲ್ನ ಪ್ರೊವೈಡ್ ಮಾಡ್ತಾರೆ. ಬಟ್ ರೆಕಗ್ನೈಸ್ ಅಂತ ಆದರೆ ಆ ಪೊಲಿಟಿಕಲ್ ಪಾರ್ಟೀಸ್ಗೆ ಸೇಮ್ ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್, ವಾಟ್ ಎವರ್ ದೇ ಗೆಟ್ ಅ ಫಂಡ್ ಫಾರ್ ದೇರ್ ಪೊಲಿಟಿಕಲ್ ಪಾರ್ಟಿ, ದೇ ನೀಡ್ ನಾಟ್ ಟು ಪೇ ಇನ್ಕಮ್ ಟ್ಯಾಕ್ಸ್ ಆನ್ ದ್ಯಾಟ್ ಫಂಡ್. ಸೆಕೆಂಡ್ ಏನು ಬರುತ್ತೆ ಅಂತಂದರೆ, ಆ್ಯಸ್ ಐ ಟೋಲ್ಡ್ ಯು, ಅವರಿಗೆ ಒಂದು ನಿಮಗೆ ಕಾಮನ್ ಸಿಂಬಲ್ ಬರುತ್ತೆ ಅಂತ ಹೇಳಿದ್ದೆ. ಹಿಯರ್ ದೇ ಗೆಟ್ ಸಮ್ ಸ್ಪೆಸಿಫಿಕ್ ಸಿಂಬಲ್ ಫಾರ್ the political party. Other than this they get ಏನು ಸಿಗುತ್ತೆ ಅವರಿಗೆ, 40 ಸ್ಟಾರ್ ಕ್ಯಾಂಪೇನರ್ ಸಿಗುತ್ತೆ. ಅಲ್ಲಿ ಏನು ಹೇಳಿದೆ ನಾನು, 20 ಸ್ಟಾರ್ ಕ್ಯಾಂಪೇನರ್ ಹೇಳಿದೆ, ಇಲ್ಲಿ 40 ಸ್ಟಾರ್ ಕ್ಯಾಂಪೇನರ್ ಸಿಗುತ್ತೆ. ಮತ್ತು ಆಲ್ ಇಂಡಿಯಾ ರೇಡಿಯೋ ಅವರಿಗೆ ಆಕ್ಸೆಸ್ ಸಿಗುತ್ತೆ. ದೇ ಕ್ಯಾನ್ ಪ್ರಮೋಟ್ ದೇರ್ ಪೊಲಿಟಿಕಲ್ ಪಾರ್ಟಿ, ದೇ ಕ್ಯಾನ್ come and give speech on their political party. This access they will get extra, and another extra they get access to ದೂರದರ್ಶನದಲ್ಲಿ ಕೂಡ ಅವ್ರು ಏನು ಮಾಡ್ಬೋದು, ಪೊಲಿಟಿಕಲ್ ಪಾರ್ಟಿನ ಪ್ರಮೋಟ್ ಮಾಡ್ಬೋದು. ಓಕೆ, ದಿಸ್ ಈಸ್ ದ ಬೆನಿಫಿಟ್ ಆಫ್ ದ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ. ಒಂದು ಪಾರ್ಟಿ ರೆಕಗ್ನೈಸ್ ಆಗಬೇಕಾದ್ರೆ ನ್ಯಾಷನಲ್ ಪಾರ್ಟಿ ಮತ್ತು ಸ್ಟೇಟ್ ಪಾರ್ಟಿ, ಇದು ಹೇಳಿದ್ನಲ್ಲ 6% ವೋಟ್ ಅದನ್ನು ಫುಲ್ಫಿಲ್ ಮಾಡಬೇಕು. ಇಲ್ಲ ಸ್ಟೇಟ್ ಪಾರ್ಟಿ ಏನು ಫುಲ್ಫಿಲ್ ಮಾಡಬೇಕು ಅನ್ನೋದು ನೀವು ನನಗೆ ಕಮೆಂಟ್ ಮಾಡಿ. ಓಕೆ, now you understood difference between recognized, de-recognized, ಡಿ-ಲಿಸ್ಟಿಂಗ್. ಓಕೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಕ್ಕೆ ಡಿ-ಲಿಸ್ಟ್ ಮಾಡ್ತಿದೆ ಅಂತಂದರೆ, ಈ ಥರ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಓಕೆ, ಏನು ಬೆನಿಫಿಟ್ ಅಂತಂದರೆ, ಒಂದು ಟ್ಯಾಕ್ಸ್ ಇವೇಜನ್ನು, ಇವಾಗ ಏನು ಮಾಡ್ತಾರೆ, ಬ್ಲ್ಯಾಕ್ ಮನಿನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡೋಕ್ಕೆ ನೋಡ್ತಿದ್ದಾರೆ. ಸೊ ಟ್ಯಾಕ್ಸ್ ಇವೇಜನ್ನು ಪ್ರಿವೆಂಟ್ ಮಾಡ್ಬೋದು. ದಟ್ ಈಸ್ ದ ಮೇನ್ ಗೋಲ್ ಆಫ್ ದ ಅವರ್ಸ್. ಬಿಕಾಸ್ ಟ್ಯಾಕ್ಸ್ನ ಕಟ್ಟದೆ ಏನು ಮಾಡ್ತಾರೆ, ಮೋಸ ಮಾಡ್ತಾರೆ. ಅದನ್ನು ನಾವು ಟ್ಯಾಕ್ಸು
ಬೆನಿಫಿಟ್ನ ಗೌರ್ಮೆಂಟ್ ತಗೋಬೇಕು, ಬಿಕಾಸ್ ಬ್ಲ್ಯಾಕ್ ಮನಿನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡ್ತಿರ್ತಾರೆ. ಓಕೆ, ದಿಸ್ ಒನ್ ವಿ ಕ್ಯಾನ್ ಡೂ. ಸಮ್ ಪೊಲಿಟಿಕಲ್ ಪಾರ್ಟಿ ದೇ ಮಾಲ್ ಪ್ರಾಕ್ಟೀಸ್ ಅಂದರೆ ಮಾಲ್ ಫಂಕ್ಷನ್, ಸುಮ್ಮನೆ ಪೊಲಿಟಿಕಲ್ ಪಾರ್ಟಿ ಅಂತ ಮಾಡಿಕೊಂಡು ಏನು ಮಾಡ್ತಾರೆ, ಇಲ್ಲಿಗಲ್ ಕೆಲಸ ಮಾಡ್ತಿರ್ತಾರೆ. ಆ ಥರನ ನಾವು ಪ್ರಿವೆಂಟ್ ಮಾಡಬೇಕು. ಮತ್ತು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನ ಕಂಡಕ್ಟ್ ಮಾಡಬೇಕು. ದಿಸ್ ಇಸ್ ಅವರ್ ಆಲ್ ರೈಟ್ಸ್. ಫ್ರೀ ಫೇರ್ ಎಲೆಕ್ಷನ್ ಏನು, ನಮ್ಮದು ಒಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಫ್ರೀ ಫೇರ್ ಎಲೆಕ್ಷನ್ ಒಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇದೆ. ಸೊ ಇದು ಎಲ್ಲರಿಗೂ ಸಿಗಬೇಕು. ಸೊ ಅದಕ್ಕೋಸ್ಕರ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡೋಕ್ಕೋಸ್ಕರ ಏನು ಮಾಡಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಿಯರ್ಲಿ ಎಷ್ಟು ಐ ಥಿಂಕ್ ಅರೌಂಡ್ 345 ಪೊಲಿಟಿಕಲ್ ಪಾರ್ಟೀಸ್ ಆರ್ ಡಿಲಿಸ್ಟೆಡ್. ಇದೆ ಫಸ್ಟ್ ಟೈಮ್ ಅಂತ, ಇದಕ್ಕೆ ಮುಂಚೆನೂ ಮಾಡಿದ್ದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನಾವು 345 ಪೊಲಿಟಿಕಲ್ ಪಾರ್ಟೀಸ್ ಆರ್ ಡಿಲಿಸ್ಟೆಡ್. ಸೊ ಬೈ ಮೇಕಿಂಗ್ ದಿಸ್ ಅವ್ರಿಗೆ ಏನಾಗುತ್ತೆ, ಫಿಯರ್ ಕ್ರಿಯೇಟ್ ಆಗುತ್ತೆ. ಅವ್ರ ಹತ್ರ ಏನಾಗುತ್ತೆ, ಒಂದು ಫಿಯರ್ ಕ್ರಿಯೇಟ್ ಆಗುತ್ತೆ. ಸೊ ದೇ ಡೋಂಟ್ ಡೂ ದಿಸ್ ವರ್ಕ್. ಓಕೆ, ಇವಾಗ ಲಾ ಕಮಿಷನ್ ಕೂಡ ಒಂದು ರಿಪೋರ್ಟಲ್ಲಿ ಹೇಳಿದ್ದೆ, ಇಫ್ ಎನಿ ಪೊಲಿಟಿಕಲ್ ಪಾರ್ಟಿ ಡೋಂಟ್ ಪಾರ್ಟಿಸಿಪೇಟ್ ಇನ್ ದ ಎಲೆಕ್ಷನ್ ಫಾರ್ 10 years. ಲಾ ಕಮಿಷನ್ ರಿಪೋರ್ಟಲ್ಲಿ ಏನು ಹೇಳಿದೆ, ಯಾವುದೇ ಒಂದು ಪಾರ್ಟಿ 10 yearsಗೆ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತಂದರೆ ದೇ ಕ್ಯಾನ್ ಬಿ ಡಿಲಿಸ್ಟೆಡ್. Okay, I think you understood this topic. For next updates, please follow the Guru Diksha Academy, and any doubts regarding this topic, please comment the message. Thank you.